ನೀವು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮಗೆ ಒಂದು ಟ್ರೇಡಿಂಗ್ ಅಂಡ್ ಡಿಮೆಟ್ ಅಕೌಂಟ್ ಬೇಕಾಗಿರುತ್ತೆ. ಟ್ರೇಡಿಂಗ್ ಅಂಡ್ ಡಿಮೆಟ್ ಅಕೌಂಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಮೋತಿಲಾಲ್ ಓಸ್ವಾಲ್ MO ರೈಸ್ ಆಪ್ ಅಲ್ಲಿ ಯಾವ ರೀತಿ ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇರುತ್ತೆ. ನೀವು ಯಾವ ಒಂದು ಬ್ರೋಕರ್ ಮುಖಾಂತರನಾದ್ರೂ ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು. ಲೈಕ್ ಏಂಜಲ್ ಒನ್ ಇರ್ಬೋದು, ಜೆರೋದಾ ಇರ್ಬೋದು, ಅಪ್ಸ್ಟಾಕ್ಸ್ ಇರ್ಬೋದು, ಗ್ರೋ ಇರ್ಬೋದು, ಯಾವ್ದಲ್ಲಾದ್ರೂ ಓಪನ್ ಮಾಡ್ಕೋಬಹುದು. ಬಟ್ ಮೋತಿಲಾಲ್ ಓಸ್ವಾಲ್ MO ರೈಸ್ ಅಲ್ಲಿ ಯಾಕೆ ಓಪನ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇದೆ. ನೀವು ಸುಮಾರು ವೇಸ್ ಮುಖಾಂತರ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೋದು. ಲೈಕ್ ನೀವು ಗಮನಿಸ್ತಾ ಇರ್ಬೋದು, ಸ್ಟಾಕ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ, US ಸ್ಟಾಕ್ಸ್ ಅಲ್ಲಿ IIP ಅಂದ್ರೆ ಸ್ಮಾಲ್ PMS ಅಂತ ಬರುತ್ತೆ. ನೀವು PMS ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಮಿನಿಮಮ್ 50 ಲಕ್ಷ ಬೇಕು. ಬಟ್ ಇಲ್ಲಿ ನೀವು 2.5 ಲಕ್ಷದಿಂದ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. IIP ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ PMS ರೀತಿನೇ ವರ್ಕ್ ಆಗುತ್ತೆ. ಎಕ್ಸಾಂಪಲ್, ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ ರೀತಿ ದುಡ್ಡನ್ನ ಹಾಕ್ತೀರಾ ಅದೇ ರೀತಿ ಇಲ್ಲ ಹಾಕೋದು. ಬಟ್ ಇವರು ನಿಮ್ಮ ಒಂದು ದುಡ್ಡನ್ನ ಮಾತ್ರ ಮ್ಯಾನೇಜ್ ಮಾಡ್ತಾರೆ. ಒಂದು 20-30 ಸ್ಟಾಕ್ಸ್ ಅನ್ನ ಇಟ್ಕೊಂಡು ನಿಮ್ಮ ದುಡ್ಡು ಮ್ಯೂಚುವಲ್ ಫಂಡ್ ಗಿಂತ ಇಲ್ಲಿ ಬೆಟರ್ ರಿಟರ್ನ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ಸೂರೆನ್ಸ್, ಫಿಕ್ಸ್ಡ್ ಡೆಪಾಸಿಟ್, IPO, SBM, OFS, ಬಾಂಡ್ಸ್, ಈ ರೀತಿ ಹಲವಾರು ವೇಸ್ ಅಲ್ಲಿ MO ರೈಸ್ ಅಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಈ ಒಂದು ಬ್ರೋಕರ್ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ನಾನು ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಲಿಂಕ್ ಅನ್ನ ನನ್ನ ಒಂದು ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡಿಮೆಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ನ ಓಪನ್ ಮಾಡ್ಕೋಬಹುದು. ಓಕೆ, ನೀವು ನಮ್ಮ ಒಂದು ಲಿಂಕ್ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಗಮನಿಸ್ತಾ ಇರಬಹುದು, ಇಲ್ಲಿ ಓಪನ್ ಡಿಮೆಟ್ ಅಕೌಂಟ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮ ಒಂದು ನೇಮ್ ಅನ್ನ ಎಂಟರ್ ಮಾಡಿ. ಪಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಿಮ್ಮ ಒಂದು ನೇಮ್ ಅನ್ನ ಎಂಟರ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ನಮ್ಮ ಲಿಂಕ್ ಮುಖಾಂತರ ಕ್ಲಿಕ್ ಮಾಡ್ಕೊಂಡಿದ್ರೆ ಇಲ್ಲಿ ಗಮನಿಸ್ತಾ ಇರಬಹುದು, ರೆಫರಲ್ ಕೋಡ್ ಆಲ್ರೆಡಿ ಎಂಟರ್ ಆಗಿರುತ್ತೆ. ಎಂಟರ್ ಆಗಿಲ್ಲ ಅಂತಂದ್ರೆ ಈ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿ, ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಬೆನಿಫಿಟ್ಸ್ ಏನು ಅಂತ ನಾನು ಫೈನಲ್ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ರೆಫರಲ್ ಕೋಡ್ M1059127. ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ OTP ಬರುತ್ತೆ, ಅದನ್ನ ಎಂಟರ್ ಮಾಡಿ. ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಜಿಮೇಲ್ ಐಡಿ ಎಂಟರ್ ಮಾಡಕ್ಕೆ ಕೇಳುತ್ತೆ. ನಿಮ್ಮ ಒಂದು ಜಿಮೇಲ್ ಐಡಿ ನ ಪಕ್ಕ ಎಂಟರ್ ಮಾಡಿ. ಯಾಕಂದ್ರೆ ಜಿಮೇಲ್ ಐಡಿ ಮುಖಾಂತರನೇ ಕಂಪ್ಲೀಟ್ ವ್ಯವಹಾರ ನಡೆಯುವಂತದ್ದು. ಜಿಮೇಲ್ ಐಡಿ ಪಕ್ಕ ಇರಲಿ. ಜಿಮೇಲ್ ಐಡಿ ಎಂಟರ್ ಮಾಡಿದ್ಮೇಲೆ ನಿಮ್ಮ ಒಂದು ಜಿಮೇಲ್ ಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡಿ. ಇಲ್ಲಿ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಎಂಟರ್ ಆಗುತ್ತೆ. ಎಂಟರ್ ಆಗಿಲ್ಲ ಅಂತಂದ್ರೆ ನೀವು ಮ್ಯಾನ್ಯುವಲ್ ಆಗಿ ಪ್ಯಾನ್ ಕಾರ್ಡ್ ನೋಡ್ಕೊಂಡು ಎಂಟರ್ ಮಾಡಿ. ಸೇಮ್ ಇಲ್ಲಿ ಪ್ಯಾನ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಕೂಡ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಜಸ್ಟ್ ನೀವು ಒಂದು ಬ್ಯಾಂಕ್ ಅಕೌಂಟ್ ವೆರಿಫಿಕೇಶನ್ ಅಲ್ಲಿ ವೆರಿಫೈ ವಿತ್ UPI ಅಂತ ಇದೆಯಲ್ಲ, ರೆಕಮೆಂಡೆಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ₹1 ನಿಮ್ಮ ಒಂದು UPI ಮುಖಾಂತರ ಪೇ ಮಾಡಿ. ಯಾವ ಒಂದು ಅಕೌಂಟ್ ಅನ್ನ ಆಡ್ ಮಾಡ್ಕೋಬೇಕು ಅಂತೀರಾ ಡಿಮೆಟ್ ಅಕೌಂಟ್ ಗೆ, ಆ ಒಂದು ಅಕೌಂಟ್ ಇಂದ ಪೇ ಮಾಡಿ. ಈ ಒಂದು ಅಕೌಂಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಕೂಡ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿರ್ಬೇಕು. ಅವಾಗ ಮಾತ್ರ ಈ ಒಂದು ಸ್ಟೆಪ್ಸ್ ಎಲ್ಲ ಈಸಿಯಾಗಿ ಪ್ರೊಸೆಸ್ ಆಗುತ್ತೆ. ಯಾವುದೇ ಒಂದು ಲಿಂಕ್ ಆಗಿಲ್ಲ ಅಂತಂದ್ರೂ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅದಾದ ನಂತರ ಫೋನ್ ಪೇನ, ಗೂಗಲ್ ಪೇನ, ಪೇಟಿಎಂ, ನಿಮ್ಮ ಹತ್ರ ಇರುವಂತಹ UPI ಆಪ್ ಶೋ ಆಗುತ್ತೆ. ನೀವು ಯಾವ ಒಂದು ಆಪ್ ಅನ್ನು ಯೂಸ್ ಮಾಡ್ತೀರಾ ಅದ್ರ ಮುಖಾಂತರ ಪೇ ಮಾಡಿ. ₹1 ಪೇ ಆದ್ಮೇಲೆ ಆಟೋಮೆಟಿಕ್ ಆಗಿ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಆಗುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಆಧಾರ್ಗೆ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನೋಟಿಫಿಕೇಶನ್ ಬರುತ್ತೆ, ಅಥೆಂಟಿಕೇಟರ್ ಆಧಾರ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ನಂಬರ್ ನ ಎಂಟರ್ ಮಾಡಿ. ಆಧಾರ್ ನಂಬರ್ ಎಂಟರ್ ಆದ್ಮೇಲೆ ಪ್ಲೀಸ್ ಎಂಟರ್ ದಿ ಫಾಲೋಯಿಂಗ್ ಟೆಕ್ಸ್ಟ್ ಇನ್ ದಿ ಬಾಕ್ಸ್ ಬಿಲೋ ಅಂತ ಇದೆಯಲ್ಲ, ಅಲ್ಲಿ ಏನಿರುತ್ತೆ ಆ ಒಂದು ಟೆಕ್ಸ್ಟ್ ಅನ್ನ ಎಂಟರ್ ಮಾಡಿ. ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಡಿಜಿಲಾಕರ್ ನ ಯೂಸ್ ಮಾಡ್ತಿದ್ರೆ ಆಕ್ಸೆಸ್ ಅನ್ನ ಕೊಡಿ. ಆಕ್ಸೆಸ್ ಯಾವ ರೀತಿ ಕೊಡೋದು ಅಂತಂದ್ರೆ, ನೀವು ಡಿಜಿಲಾಕರ್ ಓಪನ್ ಮಾಡೋದಕ್ಕೆ ಒಂದು ಪಿನ್ ಅನ್ನ ಯೂಸ್ ಮಾಡಿರ್ತೀರಾ. 6 ಡಿಜಿಟ್ ನ ಒಂದು ಪಿನ್ ಆಗಿರುತ್ತೆ. ಆ ಒಂದು ಪಿನ್ ಅನ್ನ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಕ್ಸೆಸ್ ಆಗುತ್ತೆ. ಅಕಸ್ಮಾತ್ ನೀವು ಡಿಜಿಲಾಕರ್ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಇಲ್ಲಿ ಫರ್ಗೆಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಅದಾದ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಸೆಟ್ ಯುವರ್ ಡಿಜಿಲಾಕರ್ ಸೆಕ್ಯೂರಿಟಿ ಪಿನ್ ಅಂತ ಬರುತ್ತೆ. ಹೊಸ ಪಿನ್ ಅನ್ನ ನೀವು ಎಂಟರ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಒಂದು ಪಿನ್ ಬೇಕೋ 6 ಡಿಜಿಟ್ ನ ಒಂದು ಪಿನ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಅದ್ ನೆನಪಲ್ಲಿ ಇಟ್ಕೊಳ್ಳಿ. ಡಿಜಿಲಾಕರ್ ಓಪನ್ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಆಗುತ್ತೆ. ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ಅಂಡ್ ಪ್ಯಾನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ಅಂಡ್ ಪ್ಯಾನ್ ಶೋ ಆಗುತ್ತೆ. ವ್ಯೂ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದಷ್ಟು ಕ್ವಶನ್ಸ್ ಅನ್ನ ಕೇಳುತ್ತೆ, ಅದಕ್ಕೆ ಈ ರೀತಿ ಆನ್ಸರ್ ಮಾಡಿ. ಅಲ್ಲಿ ಇನ್ವೆಸ್ಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಕೇಳುತ್ತೆ. ಲೆಸ್ ದನ್ 1 ಇಯರ್, ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಎಂಟರ್ ಮಾಡಬಹುದು. ಆನ್ಯುವಲ್ ಇನ್ಕಮ್ ಕೇಳುತ್ತೆ. ಬಿಲೋ 1 lakh ಕೊಡಬಹುದು ಅಥವಾ 1 to 5 lakh ಕೊಡಬಹುದು. ನಿಮ್ಮ ಒಂದು ಇನ್ಕಮ್ ಏನಿದೆ ಅದರ ಬೇಸಿಸ್ ಮೇಲೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಬಿಲೋ 1 lakh ಅನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಕ್ಯುಪೇಷನ್ ಅಂತ ಇರುತ್ತೆ. ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸ್ಟೂಡೆಂಟ್ ಅಥವಾ ಅಗ್ರಿಕಲ್ಚರ್, ಅದರ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಹೌಸ್ ವೈಫ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಬೇರೆಯವರಿಗೆ ಡಿಮೆಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು. ನಿಮ್ದು ಏನ್ ಆಕ್ಯುಪೇಷನ್ ಇರುತ್ತೆ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಕೇಳುತ್ತೆ. ನೀವು ಗ್ರಾಜುಯೇಟ್ ಆಗಿದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಒಂದು ಕ್ವಾಲಿಫಿಕೇಶನ್ ಏನಿರುತ್ತೆ ಅದನ್ನ ನೀವು ಕ್ಲಿಕ್ ಮಾಡ್ಕೋಬಹುದು. ಪೀರಿಯಾಡಿಕ್ ಸೆಟಲ್ಮೆಂಟ್ ಫಂಡ್ಸ್ ಅಂತ
ಅಂತ ಕೇಳುತ್ತೆ. ಮಂತ್ಲಿ ಬೇಕಾ ಕ್ವಾರ್ಟರ್ಲಿ ಬೇಕಾ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಕ್ವಾರ್ಟರ್ಲಿ ಕ್ಲಿಕ್ ಮಾಡಿ. ಆಡ್ ಎ ನಾಮಿನಿ ಅಂತ ಇರುತ್ತೆ, ಆಪ್ಷನ್ ಅಲ್ಲಿ ಇರುತ್ತೆ. ಜಸ್ಟ್ ಅದನ್ನ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಇಲ್ಲ ನೀವು ಡಿಮ್ಯಾಟ್ ಅಕೌಂಟ್ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡ ಮೇಲೆ ಕೂಡ ಆಪ್ ಅಲ್ಲಿ ಹೋಗಿ ನಾಮಿನಿನ ಆಡ್ ಮಾಡ್ಕೋಬಹುದು. ಇಲ್ಲ ಇವಾಗಲೇ ಆಡ್ ಮಾಡಿ ಬಿಡಬಹುದು. ನೆಕ್ಸ್ಟ್ ಅಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳುತ್ತೆ. ನೀವು ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡಿ, ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವುಡ್ ಯು ಲೈಕ್ ಟು ರಿಸೀವ್ ಎ ಫಿಸಿಕಲ್ DIS ಬುಕ್ಲೆಟ್ ಅಂತ ಕೇಳುತ್ತೆ. ಅಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಪೊಲಿಟಿಕಲಿ ಎಕ್ಸ್ಪೋಸ್ಡ್ ಅಂತ ಕೇಳುತ್ತೆ. ಅಲ್ಲೂ ಕೂಡ ನೋ ಮೇಲೆ ಕ್ಲಿಕ್ ಮಾಡಿ. ಇನ್ನ ಮಿಕ್ಕ ಒಂದು ಕಾಲಮ್ಸ್ ಎಲ್ಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕ್ಲೈಂಟ್ಸ್ ಫಾದರ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ನಿಮ್ಮ ಒಂದು ಫಾದರ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ನೀವೇನಾದ್ರೂ ವೈಫ್ ಆಗಿದ್ರೆ ನಿಮ್ಮ ಒಂದು ಹಸ್ಬೆಂಡ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಜಸ್ಟ್ ಇವಾಗ ನೆಕ್ಸ್ಟ್ ಅಲ್ಲಿ ಫುಲ್ ನೇಮ್ ಅಂತ ಕೇಳುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಆ ರೀತಿ ಫುಲ್ ನೇಮ್ ಅನ್ನ ಹಾಕಿ, ಲಾಸ್ಟ್ ನೇಮ್ ಅಲ್ಲೂ ಕೂಡ ಅದೇ ಹಾಕಿ. ಕ್ಲೈಂಟ್ ರೆಸಿಡೆನ್ಸಿಯಲ್ ಪಿನ್ ಕೋಡ್ ಅಂತ ಕೇಳುತ್ತೆ. ನಿಮ್ಮ ಒಂದು ಏರಿಯಾ ಪಿನ್ ಕೋಡ್ ಅನ್ನ ಅಲ್ಲಿ ಎಂಟರ್ ಮಾಡಿ. ರಿಲೇಶನ್ಶಿಪ್ ಫಾದರ್ ಸಪೋಸ್ ಅಂತ ಕ್ಲಿಕ್ ಮಾಡಿ. ಜಸ್ಟ್ ಹಸ್ಬೆಂಡ್ ಆಗಿದ್ರೆ ಸಪೋಸ್ ಮೇಲೆ ಕ್ಲಿಕ್ ಮಾಡಿ. ಫಾದರ್ ಆಗಿದ್ರೆ ಫಾದರ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ಸೆಲೆಕ್ಟ್ ಕ್ಲೈಂಟ್ ಜೆಂಡರ್ ಅಂತ ಇದೆ, ಮೇಲ್ ಆ ಫಿಮೇಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆಡ್ ಎ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಅಂತ ಇದೆ. ಜಸ್ಟ್ ಇಲ್ಲಿ ಪ್ರೀಮಿಯಂ ಗೆ ಸೆಲೆಕ್ಟ್ ಆಗುತ್ತೆ, ಅದು ಹಂಗೆ ಇರಲಿ. ನೆಕ್ಸ್ಟ್ ನೀವು ಇಲ್ಲಿ ಲಾಸ್ಟ್ ಅಲ್ಲಿ ಬಂದು ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಸ್ಕಿಪ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ದೆನ್ ನೆಕ್ಸ್ಟ್ ನಿಮ್ಮ ಒಂದು ಸಿಗ್ನೇಚರ್ ಅನ್ನ ಕೇಳುತ್ತೆ. ನೀವು ಯಾವ ರೀತಿ ಸಿಗ್ನೇಚರ್ ಮಾಡಿದ್ರೆ ಪ್ಯಾನ್ ಕಾರ್ಡ್ ಅಲ್ಲಿ ಅದೇ ರೀತಿ ನಿಮ್ಮ ಒಂದು ಕೈಯಲ್ಲಿ ಸಿಗ್ನೇಚರ್ ಮಾಡಿ. ಅಲ್ಲಿ ಡ್ರಾ ಸಿಗ್ನೇಚರ್ ಅಂತ ಬರುತ್ತೆ. ಇಲ್ಲ ನೀವು ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ಆ ಒಂದು ಫೋಟೋ ಕೂಡ ಅಪ್ಲೋಡ್ ಮಾಡಬಹುದು. ಜಸ್ಟ್ ಇಲ್ಲಿ ಪ್ರೊಸೀಡ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಸೆಲ್ಫಿನ ಕೇಳುತ್ತೆ. ನಾರ್ಮಲ್ ಸೆಲ್ಫಿ ಯಾವ ರೀತಿ ತಗೊಳ್ತೀರಾ ಆ ರೀತಿ ಸೆಲ್ಫಿನ ಇಟ್ಕೊಂಡು ಅಲ್ಲಿ ಗ್ರೀನ್ ಕಲರ್ ಬಂದ ಮೇಲೆ ಕ್ಯಾಪ್ಚರ್ ಮಾಡಿ. ಕ್ಯಾಪ್ಚರ್ ಆದ ತಕ್ಷಣ ಈ ರೀತಿ ಬರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಇನ್ಕಮ್ ಪ್ರೂಫ್ ಅನ್ನ ಕೇಳುತ್ತೆ. ನೀವು ITR ಏನಾದ್ರು ಫೈಲ್ ಮಾಡಿದ್ರೆ ಇಲ್ಲಿ ಇನ್ಕಮ್ ಪ್ರೂಫ್ ಅನ್ನ ಆಡ್ ಮಾಡಬಹುದು. ನಿಮ್ಗೆ ಅದೇನು ಗೊತ್ತಿಲ್ಲ ಅಂತಾನೆ ಜಸ್ಟ್ ಬ್ಯಾಂಕ್ ಅಕೌಂಟ್ ನ 6 ಮಂತ್ ಸ್ಟೇಟ್ಮೆಂಟ್ ಅನ್ನ ನೀವು ಹಾಕಬಹುದು. ಅದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಅಲ್ಲಿ ರೆಕಮೆಂಡೆಡ್ ಅಂತ ಇರುತ್ತೆ. ಜಸ್ಟ್ ನೀವು OTP ಮುಖಾಂತರ ನಿಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ಅಪ್ರೂವ್ ಮಾಡಬಹುದು. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಲ್ಲೇ ಶೋ ಆಗುತ್ತೆ. ನಿಮ್ಮ ಒಂದು OTP ನ ಹಾಕಿ ನಿಮ್ಮ ಒಂದು 6 ಮಂತ್ ಸ್ಟೇಟ್ಮೆಂಟ್ ಅನ್ನ ಅಪ್ರೂವ್ ಮಾಡಿ. ಅಪ್ರೂವ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿಗೆ ನಿಮ್ಮ ಒಂದು 90% ಕಂಪ್ಲೀಟ್ ಆಯ್ತು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್. ನಿಮ್ಮ ಒಂದು ನೇಮ್ ಮುಂದೆ ನಿಮ್ಮ ಒಂದು ಫಾದರ್ ನೇಮೋ ಅಥವಾ ನಿಮ್ಮ ಒಂದು ಹಸ್ಬೆಂಡ್ ನೇಮೋ ಬಂದಿರುತ್ತೆ. ಇಲ್ಲಿಗೆ ಬಂದಮೇಲೆ ಫೈನಲ್ ಸ್ಟೆಪ್ ಏನಂತಂದ್ರೆ ಪ್ರೊಸೀಡ್ ವಿತ್ ಇ ಸೈನ್ ಅಂತ ಇರುತ್ತೆ. ನೀವು ಆಧಾರ್ ಅನ್ನ ಯೂಸ್ ಮಾಡ್ಕೊಂಡು OTP ಮುಖಾಂತರ ಇ ಸೈನ್ ಅನ್ನ ಮಾಡಬೇಕು. ಜಸ್ಟ್ ನಿಮ್ಮ ಒಂದು ಆಧಾರ್ ಎಂಟರ್ ಮಾಡಿ. ಅಲ್ಲಿ ಬ್ಲೂ ಕಲರ್ ಅಲ್ಲಿ ಟಿಕ್ ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಅನ್ನ ಕ್ಲಿಕ್ ಮಾಡಿ. ನಿಮ್ಗೊಂದು OTP ಬರುತ್ತೆ. OTP ಬಂದ ತಕ್ಷಣ ನಿಮ್ಮ ಒಂದು ಇ ಸೈನ್ ಕಂಪ್ಲೀಟ್ ಆಗಿ ವೆರಿಫೈ ಆಗುತ್ತೆ. ಇನ್ನು ಫೈನಲ್ ಆಗಿ ನಿಮ್ಗೊಂದು ಕ್ಲೈಂಟ್ ಕೋಡ್ ಬರುತ್ತೆ. ನೀವು ನಮ್ಮ ಒಂದು ಲಿಂಕ್ ಮುಖಾಂತರ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಈ ರೀತಿಯಾದ ಕ್ಲೈಂಟ್ ಕೋಡ್ ಬರುತ್ತೆ. RTHS ಅಂತ ಬಂದು ಮುಂದೆ ನಂಬರ್ ಇರುತ್ತೆ. ನೀವು ನಾರ್ಮಲ್ ಆಗಿ ಓಪನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಈ ಕೋಡ್ ಬರೋದಿಲ್ಲ. ನಾನು ಮೊದಲೇ ಬೆನಿಫಿಟ್ ಬಗ್ಗೆ ಹೇಳ್ತಾ ಇದ್ದೆ. ಈ ರೀತಿ ಕೋಡ್ ಬಂದ್ರೆ ನಿಮ್ಗೆ ಏನ್ ಬೆನಿಫಿಟ್ ಅಂತಂದ್ರೆ ನೀವು ನಮ್ಮ ಒಂದು ಲಿಂಕ್ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಗೆ ಅಥವಾ ಏನಾದ್ರು ಟೆಕ್ನಿಕಲ್ ಎರರ್ ಆದಾಗ ನೀವು ಭಯ ಬಿದ್ದು ಬಿಡ್ತೀರಾ. ಆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮುಗೀತು. ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ನೀವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ DM ಮಾಡಬಹುದು. ಅಲ್ಲಿ ನಾನು ನಿಮ್ಗೆ ಸೊಲ್ಯೂಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಒಂದು ಲಿಂಕ್ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಈ ರೀತಿ ಬೆನಿಫಿಟ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆಕ್ಚುಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ಒಂದು ಧೈರ್ಯ ಅಷ್ಟೇ. ದೆನ್ ನೆಕ್ಸ್ಟ್ ಫೈನಲ್ ಆಗಿ ಕಂಗ್ರಾಚುಲೇಷನ್ಸ್ ಅಂತ ಬರುತ್ತೆ. ನಿಮ್ಮ ಒಂದು ನೇಮ್ ಮುಂದೆ ಒಂದು ಕ್ಲೈಂಟ್ ಕೋಡ್ ಇರುತ್ತೆ. ಅದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ವಿತಿನ್ 3 ಡೇಸ್ ಒಳಗಡೆ ನಿಮ್ಗೆ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಓಪನ್ ಆಗುತ್ತೆ. ನಿಮ್ಮ ಒಂದು ಮೇಲ್ಗೆ ಕನ್ಫರ್ಮೇಶನ್ ಕೂಡ ಬರುತ್ತೆ. ಮೆಸೇಜ್ ಅಂಡ್ ಮೇಲ್ ಅಲ್ಲಿ ಬರುತ್ತೆ. ಕನ್ಫರ್ಮ್ ಆದ್ಮೇಲೆ ನೀವು ಜಸ್ಟ್ ಲಾಗಿನ್ ಆಗ್ಬೋದು. ಆ ಒಂದು ಕ್ಲೈಂಟ್ ಕೋಡ್ ಹಾಕಿನೂ ಲಾಗಿನ್ ಆಗ್ಬೋದು. ಇಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿನೂ ಲಾಗಿನ್ ಆಗ್ಬೋದು. ಲಾಗಿನ್ ಆಗಬೇಕಾದ್ರೆ ಫಸ್ಟ್ ಟೈಮ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಹಾಗೆ ಕ್ಲೈಂಟ್ ಕೋಡ್ ಎಲ್ಲವನ್ನು ಎಂಟರ್ ಮಾಡಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಆರಾಮಾಗಿ ನೀವು ಟ್ರೇಡ್ ಮಾಡ್ತೀರಿ ಅಂದ್ರೆ ಟ್ರೇಡ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀರಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಈ ರೀತಿ ಇರುತ್ತೆ ನೀವು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳುವಂತ ಪ್ರೋಸೆಸ್. ಸೊ ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ. ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಾನು MO ರೈಸ್ ಅಲ್ಲೇ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ಫೋರ್ಸ್ ಮಾಡ್ತಾ ಇಲ್ಲ. ನಿಮ್ಗೆ ಯಾವ ಒಂದು ಬ್ರೋಕರ್ ಕನ್ವಿನಿಯಂಟ್ ಆಗಿರುತ್ತೋ ಅಲ್ಲೇ ನೀವು ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಎಲ್ಲ ಒಂದು ಆಪ್ ಅಲ್ಲೂ ಕೂಡ ಇದೇ ರೀತಿಯಾದ ಪ್ರೊಸೆಸಿಂಗ್ ಇರುತ್ತೆ. ಏನು ಚೇಂಜಸ್ ಇರೋದಿಲ್ಲ. ಬಟ್ MO ರೈಸ್ ಅಲ್ಲಿ ನೀವು ಓಪನ್ ಮಾಡ್ಕೊಂಡ್ರೆ ಈಸಿ ಇಂಟರ್ಫೇಸ್ ಇರುತ್ತೆ. ಹಾಗೆ ಸುಮಾರು ವೇಸ್ ಅಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡ್ತಾ ಹೋಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಸೊಲ್ಯೂಷನ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇದೇ ರೀತಿಯಾದ ಫಿನಾನ್ಷಿಯಲ್ ಕಂಟೆಂಟ್ ಗೆ ನಮ್ಮ ಚಾನೆಲ್ ನ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.